చెప్పు ఏదో ఏదో ఒక్కటి చెప్పు. హ్యాపీ దీపావళి. ಹೆಂಗಾಗಿ ಬೇವು ಮಸ್ತಾಗೈತೆ ನಾನು ಮಾಡಿದ್ದು. ನಮ್ಮ ಒಂದು ಪುಟ್ಟ ಗುಂಡುಲು ಏನಿದ್ದಾನೆ ಅವನು ನಮ್ಮ ಜೊತೆ ಈ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಏನಾದರೂ ಮಾಡೋಣ ಯೂನಿಕ್ ಆಗಿ ಅಂತ ಅಂದ್ಕೊಂಡು ಶೂಟ್ ಮಾಡ್ತಾ ಇದ್ದೆ. ಇದರಲ್ಲಿ ಸ್ವಲ್ಪ ತಾಯಿ ಹಾಲು ಹಾಕ್ಬಿಟ್ಟು ಅದನ್ನೊಂದು ಚೂರು ಹಾಕ್ಬಿಟ್ಟು ತೋರಿಸ್ಬೇಕು. ಬೇಬಿ ಬಾಯ್ಗೆ ಇದು ಹಾಕ್ತಾ ಇದೀವಿ ಹೊಸ ಬಟ್ಟೆ. ವಿವರ್ಸ್ಗೆ ಹ್ಯಾಪಿ ಯುಗಾದಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಯುಗಾದಿ ಹಬ್ಬದ ದಿನ ನಾನು ಇರೋದು ಎಲ್ಲಿ ಗೊತ್ತಾ, ನಮ್ಮೂರಲ್ಲಿ. ಯಾವಾಗಲೂ ನಮ್ಮಮ್ಮ ಬೈತಾಯಿದ್ರು ಹಬ್ಬ ಇದೆ ಯಾಕೆ ಬರ್ತಾ ಇಲ್ಲ ಅದು ಇದು ಅಂತ. ಬಟ್ ಇವಾಗ ಒಂದು ರೀಸನ್ ಇರೋದ್ರಿಂದ ನನಗೆ ಬರಲೇಬೇಕು. ನಂಗೆ ಅಲ್ಲಿ ಊರಲ್ಲಿ ಇರೋಕ್ಕೂ ಆಗಲಿಲ್ಲ. ನಮ್ಮ ಮಮ್ಮಿ ಅಂತ ಇದ್ರು, ಏನು ಮಗ ಬಂದ ತಕ್ಷಣ ಊರಿಗೆಲ್ಲ ಬರ್ತಾ ಇದೆಯಾ, ಮುಂಚೆ 3-4 ದಿನ ಇದ್ದರೂ ಬರ್ತಾ ಇರಲಿಲ್ಲ ಅಂತ. ಬಟ್ ನನ್ನ ಮಗ ಬಂದಿರೋದ್ರಿಂದ ನನ್ನ ಮಗನ ನೋಡೋದಕ್ಕಾದರೂ ಬರಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಐ ಆಮ್ ಇನ್ ಮೈ ಹೋಮ್ ಟೌನ್. ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಪಾಪ ಜೊತೆಗೆ ಆಟ ಆಡಿಬಿಟ್ಟು ಇವಾಗ ಯುಗಾದಿ ಹಬ್ಬಕ್ಕೆ ಏನೇನೋ ಊಟ ಅದೆಲ್ಲ ಇದೆ, ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಓಕೆ, ಅಲ್ಲಿ ಶೋ ಯು ಗೈಸ್. ನಾವು ನಮ್ಮ ಹಬ್ಬ ಎಲ್ಲ ಹೇಗೆ ಮಾಡ್ತೀವಿ, ಏನೇನೆಲ್ಲ ಅಡುಗೆ ಮಾಡ್ತೀವಿ ಅದೆಲ್ಲ ನಿಮಗೆ ಈ ವಿಡಿಯೋಲಿ ತೋರಿಸ್ತೀನಿ. ಹಾಂ, ಏನೇನು ಮಾಡಕತ್ತೀಯಮ್ಮ ಹಬ್ಬಕ್ಕೆ? ಹೋಳಿಗೆಗೆ ಆಲ್ರೆಡಿ ಬೇಳೆ ಎಲ್ಲ ಕುದಿಸಿಟ್ಟಿದ್ದಾರೆ. ಆಮೇಲೆ ಅನ್ನ ಬೇರೆ ರೆಡಿ ಆಗ್ತಾಯಿದೆ. ಹೋಳಿಗೆ ಮತ್ತು ಸಾರು. ಮತ್ತೇನಮ್ಮ ಮತ್ತೇನೇನು ಮಾಡ್ತೀರಿ ಹೋಳಿಗೆ ಜೊತೆಗೆ? ಹಾಂ, ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿ ಅದು ಆಲ್ರೆಡಿ ಇರುತ್ತೆ. ನೀನೇನು ಮಾಡ್ತೀಗ? ಸೊ ಅನ್ನ, ಉಪ್ಪು ಮೆಣಸಿನ್ಕಾಯಿ. ಸೊ ಇವಾಗ ಅಡುಗೆ ಎಲ್ಲ ರೆಡಿ ಆಗ್ತಿದೆ. ಸ್ವಲ್ಪ ನಮ್ಮ ಅಜ್ಜಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಇವಾಗ. ಸೊ 3 ಚಟಕ್ ಬೇಳೆಗೆ 3 ಚಟಕ್ ಬೆಲ್ಲ ಹಾಕಬೇಕು. ಒಂದೆರಡು ಏಲಕ್ಕಿ ಹಾಕಬೇಕು. ಫಸ್ಟ್ ಇದನ್ನು ತಿರುಗಿಸಿಲ್ಲ, ತಿರುಗಿಸಿ ಒಂದು ಇವತ್ತು ನಮ್ಮ ಬೇಬಿ ಬಾಯ್ಗೆ ಇದು ಹಾಕ್ತಾ ಇದೀವಿ ಹೊಸ ಬಟ್ಟೆ. ಇದು ನಾನು ತಂದಿದ್ದು. ಕೇಳ್ತಿದ್ದಲ್ಲ, ನನಗೂ ಒಂದು ಕೈನೂ ಆಗಲ್ಲ ಒಂದು. ಸೊ ಹೋಳಿಗೆ ಮಾಡೋದಕ್ಕೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ, ಆಮೇಲೆ ಉಪ್ಪು, ಒಂದು ಹಳ್ಳು ಉಪ್ಪು, ಚಿಟ್ಟಿಗೆ ಉಪ್ಪು, ಚಿಟಿಗೆಮ್ಮ. ಇದನ್ನು ಫುಲ್ ಮೆತ್ತ ಕಲಿಸ್ಬೇಕಲ್ಲ. ಮತ್ತು ಚಪಾತಿ ಕಲ್ಸ್ಕೊಂಡ್ರೆ ಬರೋಂಗಿಲ್ಲ, ತುಂಬ ಮೆತ್ತಗೆ ಹಾಕ್ಬೇಕು. ಚೀಸ್ ಥರ, ಯಾರ್ಯಾರು ಚೀಸ್ ಗೊತ್ತಿದೆಯಲ್ಲ, ಚೀಸ್ ಥರ ಕಲಿಸ್ಕೋಬೇಕು ಅದನ್ನು. ಓ ಸ್ವಾಮೀಜಿಗಳೇ, ದೇವಸ್ಥಾನಕ್ಕೆ ಹೋಗಿ ಬಂದ್ರ? ಮತ್ತೆ ನೋ ಕಾಮೆಂಟ್ಸ್. ನೈಸ್. ಇವಾಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದರು ಸಾಹೇಬ್ರು. ಹಾಯ್ ಹೇಳ್ತಿಲ್ಲ, ಯುಗಾದಿ ಹಬ್ಬ ಶುಭಾಶಯಗಳು ಹೇಳ್ತಿಲ್ಲ. ನಮ್ಮ ಮದರ್ ಇಂಡಿಯಾ ಆಲ್ರೆಡಿ ಪೂಜೆ ಮಾಡ್ತಾ ಇದೆ. ಹಾಯ್ ಮಮ್ಮಿ, ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯಗಳು. ಪೂಜೆ ಮಾಡಿ ಹೇಳ್ತಾರೆ. ಹೌದಾ? ಓಕೆ. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು, ಮೆತ್ತಗೆ. ಆಮೇಲೆ ಎಷ್ಟೊತ್ತು ನೆನಿಬೇಕಮ್ಮ ಇದು? ಅದಕ್ಕೆ ಸಮಯ ಟೈಮ್ ಇಲ್ಲ. ಯಾವಾಗಲೂ ಮನೆಯಲ್ಲಿ ಬಂದು ಒಂದು ಸ್ವಲ್ಪ ಜಲ್ದಿ ಇಟ್ಟರೆ ನೆಂದರೆ ಬೆಸ್ಟ್. ಹೋಗಿ ಚಲೋ ಬಂತು. ಹಿಂಗೈತಮ್ಮ, ಕರೆಕ್ಟ್ ಅಕ್ಷರ ಹಿಂಗೈತಲ್ಲ. ನಮ್ಮ ಪಾಪು 2 ದಿನದಿಂದ ಮೋಷನ್ ಮಾಡಿಲ್ಲ ಅಂತ ನಮ್ಮ ಮಮ್ಮಿ ಏನೋ ತೊಗೊಂಬಂದಿದ್ದಾರೆ. ಅಯ್ಯೋ ಹೆಂಗಿದೆ ನೋಡಿ. ಏನು ಮಾಡ್ಬೇಕು ಮಮ್ಮಿ? ರೌಂಡಿಂಗ್ ಮಾಡೋದು ಆಯುರ್ವೇದಿಕ್ ಸಿದ್ಧ ಔಷಧಿ. ಇದಕ್ಕೆ ಬಳ್ಳಾರಿ ಗುಟ್ಟಿ ಅಂತ ಕರೀತಾರೆ. ಬಳ್ಳಾರಿ ಗುಟ್ಟಿ. ಇದರಲ್ಲಿ ಸ್ವಲ್ಪ ತಾಯಿ ಹಾಲು ಹಾಕ್ಬಿಟ್ಟು ಅದನ್ನೊಂದು ಚೂರು ಹಾಕ್ಬಿಟ್ಟು ತೋರಿಸ್ಬೇಕು. ಆವಾಗ ಪಾಪು ಮೋಷನ್ ಚೆನ್ನಾಗಿ ಮಾಡುತ್ತೆ. ಅದು ನಮ್ಮಮ್ಮ ಹೇಳ್ತಿದ್ದಾರೆ, ಗೊತ್ತಿಲ್ಲ.
ಈಗ ಮತ್ತೆ ಏನು ಆಗ್ತಾವಂತಂದ್ರು ಬಾಯಿ ಗಟ್ಟಿಗಿರ್ತಾನೆ ಮಗ ಗುಂಡಲು ನಮ್ಮ ಪಾಪುಗೆ ಪಾಪಚ್ಚಿ ನಾನು ಕಾಣಿಸಲ್ಲ. ಸಾಕ್ಬಿಟ್ಟು ಮತ್ತೆ ಒಟ್ಟಿಗೆ ತೋರಿದ್ರೆ ಯುಗಾದಿ ಹಬ್ಬ ಇರೋದ್ರಿಂದ ನಾನು ಪಾಪುದು ಫೋಟೋ ಶೂಟ್ ಮನೇಲಿ ಏನಾದರೂ ಮಾಡೋಣ ಯೂನಿಕ್ ಆಗಿ ಅಂತ ಅಂದ್ಕೊಂಡು ಶೂಟ್ ಮಾಡ್ತಾಯಿದ್ದೆ. ಬಟ್ ಇನ್ನೂ ಫೋಟೋಸ್ ಎಲ್ಲೂ ಅಪ್ಲೋಡ್ ಮಾಡಿಲ್ಲ, ಬಿಕಾಸ್ ಅವನೊಂದು 3 months ಟರ್ನ್ ಆದಮೇಲೆ ನಾನು ಫೋಟೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಆವಾಗ ಎಲ್ಲ ಪೂರ್ತಿ ವೀಡಿಯೋ ಮತ್ತು ಫೋಟೋಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. Day 2. ಈ ಯುಗಾದಿ ನಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಸ್ಪೆಷಲ್. ನನಗೆ, ನನ್ನ ತಾಯಿಗೆ, ನನ್ನ ತಮ್ಮನಿಗೆ, ಹಾಗೆ ನನ್ನ ತಂಗಿ, ಅಜ್ಜಿಗೆ ಎಲ್ಲರಿಗೂ ತುಂಬ ಸ್ಪೆಷಲ್. ಬಿಕಾಸ್ ನಮ್ಮ ಒಂದು ಪುಟ್ಟ ಗುಂಡಲು ಏನಿದ್ದಾನೆ ಅವನು ನಮ್ಮ ಜೊತೆ ಈ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ಹಾಗೆ ಮುಂದಿನ ಎಲ್ಲ ಯುಗಾದಿಗಳನ್ನು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದಾನೆ. ಅವನು ಇರೋದೇ ಒಂದು ಖುಷಿ. ನಾನು ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಇಂಥ ಒಂದು ಒಳ್ಳೆ ಗಿಫ್ಟನ್ನ ಈ ಯುಗಾದಿಗೆ ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾನೆ. ಎಲ್ಲರಿಗಿಂತಲೂ ನಮ್ಮ ಮಮ್ಮಿ ಆ ಖುಷಿನೇ ಬೇರೆ. ಅಳವರ್ ಗುಂಡಣ್ಣವ್ರು ಓ ನಬಜು ಓ ನಪಚಿ ಜೈ ಜೈ ಗುಂಡಲು ಬಾರಲ್ಲಿ ಗುಂಡಲು. ಆಲ್ರೆಡಿ ನಮ್ಮ ಮನೇಲಿ ಯುಗಾದಿ ಹಬ್ಬದ ಬೇವು ರೆಡಿಯಾಗಿದೆ. ಸೊ ಬೇವು ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಬ್ಯುಸಿಯಾಗಿಬಿಟ್ಟಿದೆ ಪಪ್ಪು ಜೊತೆಗೆ. ಸೊ ಬೇಸಿಕಲಿ ಇದನ್ನು ಎಲ್ಲ ಹಣ್ಣು ಮತ್ತು ಮಾವಿನಕಾಯಿ, ಡ್ರೈ ಫ್ರೂಟ್ಸು. ಹೇಳಿ ಮಮ್ಮಿ ಏನೇನು ಹಾಕಿ ಮಾಡ್ತಾರ? ಎಲ್ಲ ಫ್ರೂಟ್ಸು, ಕರ್ಬೂಜು, ದ್ರಾಕ್ಷಿ, ಮಾವಿನಕಾಯಿ, ಬಾಳೆಹಣ್ಣು, ಇದೆಲ್ಲ ಏನಂದ್ರೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಅದು ಗಸಗಸೆ, ಅದು ಬೀಜ, ಅದೊಂದು ಬೀಜ ಹಾಕಿ ಎಲ್ಲ ಮಾಡಿದ್ದು. ಇದು ಮದುಗೋಸ್ಕರ ಸ್ವಲ್ಪ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ದಷ್ಟೇ ಓನ್ಲಿ. ಅವಳಿಗೆ ಹುಳಿ ಕಡಲೆ ಹಿಟ್ಟು ಕೊಡಲ್ಲಲ್ಲ, ಹಾಗಾಗಿ ಓನ್ಲಿ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ಬಿಟ್ಟು ಮಾಡ್ತಾಯಿದ್ದೇನೆ. ಬೇಸಿಕಲಿ ಏನಿಲ್ಲ, ನೀರಲ್ಲಿ ಎಲ್ಲ ಒಂಥರ ಹಣ್ಣು ಮತ್ತು ಮಾವಿನಕಾಯಿ ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಡೋದು ಅಷ್ಟೇ. ಪಾಪಿ ಇಲ್ಲ ಗಂಧದ್ರಾಗ. ಇವಾಗ ನಮ್ಮ ಅಜ್ಜಿ ಎಲ್ಲಿಗೋ ಹೊಂಟೈತೆ. ಎಲ್ಲಿಗೆ ಹೊಂಟೈತಮ್ಮ? ಎಲ್ಲಿಗೆ ಹೊಂಟೆ ಹಿಂಗೆ? ಶ್ರೀಶೈಲ ಮಲೈ ಹೋಗಿ ಬಂದಾರ. ಹಾಂ, ಸ್ವಾಮಿಗಳು ಮಲೈ ಸ್ವಾಮಿ ಕಳಿಸ್ತಾರಂತ. ನೀನು ಕಳಿಸಿ ಬರ್ತೀಯ? ಕಳಿಸ್ಬಿಟ್ಟ ಇಷ್ಟೊತ್ತನೇ ಎಲ್ಲರನ್ನ ಕರಲು ನೀವು ಬರ್ರಿ ಅಂತೇಳಿ. ಪಾಪ ಯಾರೂ ಹೋಗೋಲ್ರು, ಒಬ್ಬಕ್ಕೆ ಹೋಗಿ ಬಂದ್ಬಿಡು. ಒಳ್ಳೆ ಬರ್ತು ಅಂದ್ರೆ ಒಳ್ಳೆ ಬರ್ತೇವ್ರಿ ಅವರು. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ನಾನು ಏನಪ್ಪ ಹಿಂಗಿದ್ದೀನಿ ಅಂತ ಅಂದ್ಕೊಳ್ತಾ ಇರ್ಬೋದು. ಇವಾಗ ಸ್ವಲ್ಪ ರೆಡಿ ಆಗಬೇಕು. ನಾನು ಬೆಳಗ್ಗೆನೇ ರೆಡಿ ಆಗೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಇವಾಗ ರೆಡಿ ಆಗಿಬಿಟ್ಟು ನಾನು ಮತ್ತೆ ಬರ್ತೀನಿ ನಿಮ್ಮ ಹತ್ರ. A few moments later. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಹೇಳಿದ್ನಲ್ಲ ಬೆಳಗ್ಗೆ ನಾನು ಸ್ವಲ್ಪ ರೆಡಿ ಆಗೋಕ್ಕೆ ಆಗ್ತಾಯಿತ್ತು ಅಂತ. ಬೇರೆ ಎಲ್ಲ ಕೆಲಸ ಆಯಿತು, ಹಾಗಾಗಿ ರೆಡಿ ಆಗೋಕ್ಕಾಗಿರಲಿಲ್ಲ. ಸೊ ನಾವು ಐ ಆಮ್ ರೆಡಿ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ನೋಡಿದ್ರಲ್ಲ, ಸಿಂಪಲ್ ಆಗಿರೋ ಸ್ಯಾರಿ ಉಟ್ಕೊಂಡೆ ನಾನು. ಬಿಕಾಸ್ ಕಾಟನ್ ಸ್ಯಾರಿ ನಾನು ರೀಸೆಂಟಾಗಿ ತೊಗೊಂಡಿದ್ದು. ಸೊ ಇವಾಗ ಬೇವು ಕುಡಿಯೋ ಸಮಯ. ಸೊ ಲೆಟ್ಸ್ ಗೋ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ఈద్ ముబారక్. చేసే మూడు ఉత్సాహం సర్వనాశనం అయిపోతుంది. ಮೂರು ಮಮ್ಮಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. హ్యాపీ ఉగాది. ಥ್ಯಾಂಕ್ ಯು. హ్యాపీ ఉగాది. ಥ್ಯಾಂಕ್ ಯು. ಯುಗಾದಿ ಟು ಎವ್ರಿಬಡಿ. ನನ್ನ ವ್ಯೂವರ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಸುಖ, ಸಂತೋಷ, ಐಶ್ವರ್ಯ, ಅಂತಸ್ತು ಎಲ್ಲನೂ ಕೊಟ್ಟು ದೇವರು ಕಾಪಾಡಲಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಹೇಳು ಹ್ಯಾಪಿ ಯುಗಾದಿ ಅಂತ ಎಲ್ಲ ವಿವರ್ಸ್ಗೆ ಹ್ಯಾಪಿ ಯುಗಾದಿ. జీసస్ బ్లెస్సెస్ ఆల్. ఇవే తగ్గించుకుంటే మంచిది. ನಾನು ತಿರುಗಿಸ್ಕೊಂತೀನಿ ಹೋಗಿ ಬಾಪಿ ಕಡೆ ಬಂದು. ಅಯ್ಯೋ ನಿನಗೆ ಹೆಂಗಕ್ಕಾಯ್ತು ಪಾಯಿಂಟ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಕಾಣಕತ್ತಾಳ ಇನ್ನು.
ನನ್ನ ಗ್ಲಾಸ್ ಸೀರಿಯಸ್ ನಾನು ಸ್ವಲ್ಪ ಹಾಕ್ಕೊಂತೀನಿ. ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ. ಇಲ್ವಾ ಮಮ್ಮಿ ಇಬ್ಬರು ಕುಂತ್ಕೊಂಡು ಕುಡಿಯೋ. ಚೀರ್ಸ್. ದೇವ್ ಚೇರ್ಸ್ ಮಾಡ್ತಾರೆ ಯಾರಾದ್ರೂ. ಈಗ ದೇವಡ ಮಸ್ತಾಗಿದೆಲ್ಲ ಬೇವು. ಏನಂದ್ರೆ ಕೆಲವ್ರು ಏನು ಮಾಡ್ತಾರೆ, ಜಾಸ್ತಿ ಪುಟಾಣಿ ಹಿಟ್ಟು ಹಾಕಿ ಗಟ್ಟಿ ಮಾಡಿಬಿಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಬರೇ ಫ್ರೂಟ್ಸ್ ಹಾಕಿ ನೀರು ಮಾಡಿಬಿಡ್ತಾರೆ. ಬಟ್ ಇದು ಎರಡೂ ಮಿಕ್ಸ್ ಆಗಿ ಮಸ್ತ್ ಆಗಿದಲ್ಲ. ಇಷ್ಟೇ ಇರ್ಬೇಕು ಬಾಯಲ್ಲಿ. ಗಟ್ಟಿನೂ ಇರಬಾರ್ದು, ಪೂರ ನೀರು ಇರಬಾರ್ದು. ಬಾಯಲ್ಲಿ ಇನ್ನೊಂದು ಸ್ವಲ್ಪ ಹತ್ರಪ್ಪ. ಹೆಂಗೈತೆ ಬೇವು? ಚೆನ್ನಾಗೈತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತೇಳಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ ಯು. ಹೆಂಗಾಗಿ ಬೇವು ಮಸ್ತಾಗೈತೆ, ನಾನು ಮಾಡಿದ್ದು. ಮಾರ್ಗಡಿ ಕನ್ನಡ. ಏನಂದೆ ಇನ್ನೊಂದ್ಸ ಮಾರ್ಗಡಿ ಕನ್ನಡ. ವಿಡಿಯೋ ಆನ್ ಐತೆ, ಮಾರ್ ನೋಡ್ ಕನ್ನಡಗೊಂದು. ಮಾನಮರಿ ತೆಗಿತಿಲ್ಲ ವಿಡಿಯೋದಾಗ. ನೀನು ನಾನು ಮಾಡಿದ್ದೆ. ಹ್ಞೂ ಅನ್ಬೇಕು ನೀನು ಅಷ್ಟೇ, ವಿಡಿಯೋದಾಗ ಅಷ್ಟೇ ಅನ್ಬೇಕು. నేను మరీ అంత ఎదవలా కనపడుతున్నారా? ఓ మాదిరిగా కూడా కనపడలేదు. ಆಮೇಲೆ ಹೌದೇನಮ್ಮ ಮಸ್ತ್ ಐತಮ್ಮ. ಮಸ್ತ್ ಯಾವಾಗ ಬರೀ ನೆಟ್ಟಿನೇ ಮಾತಾಡ್ತಾರೆ. ಹಂಗೆ ಮಾತಾಡ್ಬೇಕು. ಅವಾಗ ಕಂಟೆಂಟ್ ಬರ್ತದೆ ಮಮ್ಮಿ. ಅಕ್ಕಿ ತೆಗಿತಾಳ ಅಂದ್ಬಿಟ್ಟು ತೆಗಿಲ್ಲ, ಯಾಕೆ ಅಮ್ಮ ಕಂಟೆಂಟ್ ಕೊಡ್ತಾಳ. ಮತ್ತೆ ಹೋಗ್ಲಿ ಹೆಂಗ್ ಕಾಣಕತ್ತೀನಿ ಅದನ್ನೇ ಹೇಳು. ಸ್ವಲ್ಪ ಕ್ರೆಡಿಟ್ ಹಾಕ್ಬೇಕು. నువ్వేం చెప్పావు నీకైనా అర్థమైందా? ಹೋಗ್ಲಿ ಹೆಂಗ್ ಕಾಣಕತ್ತೀನಿ ಅದನ್ನೇ ಹೇಳು. ಸ್ವಲ್ಪ ಕ್ರೆಡಿಟ್ ಹಾಕ್ಬೇಕು. ಇಲ್ಲ ಬಿಡು, ಅದೆಲ್ಲ ಬಿಡು. ಈಗ ನಾನು ಹೆಂಗ್ ಕಾಣಕತ್ತೀನಿ ಅದನ್ನೇ ಹೇಳು. ಅಲ್ಲಿ ಹೆಂಗ್ ಕಾಣ್ಬೇಕಂದ್ರೆ ಇನ್ನ ಸ್ವಲ್ಪ ಹಾಕ್ಬೇಕು. ಫೋನ್ ಸ್ವಲ್ಪ ಕೆಳಗಡೆಯಿಂದ ಇದು ಮಾಡು. ಹಿಂದಿಂದ ಬಾ ಆಯ್ತಾ? ಯಾಂದಿರಯ್ಯ ಯಾನ್ ಜಾತನ್ನ ಇವಾಗ ಕತ್ಲಿರ್ಲಿ ಬಿಡು. ಸರಿ ನಾನು ಹೇಳ್ತೀನಿ, ಅವಾಗ ಸ್ಟಾರ್ಟ್ ಮಾಡು. ಹಿಂದಿಂದ ಹಿಂಗೆ ರೌಂಡ್ ಬರ್ತೀನಿ. ಅಂದ್ರೆ ಈ ಕಡೆ ಹಿಂಗ್ ಬರೋದು ಬೇಕಾಗಿಲ್ಲ. ಜಸ್ಟ್ ಹಿಂಗ್ ಬಂದು ನಿಂತ್ಕೊಂಡು ವಿಡಿಯೋ ಮಾಡು. చెప్పు. ఏదో ఏదో ఒక్కటి చెప్పు. ಸ್ವಲ್ಪ ಹಾಕಿ ನೆಚ್ಕೊಂತಾವ ಅಂತ. ಸೊ ನೀವು ಮಾತಾಡಿದ್ರೆ ನಾನು ಮಾಡಕ್ಕೆ ಇಲ್ಲ ಬಿಡು. ಓಕೆನಾ? ಸ್ಟಾರ್ಟ್ ಅಂತಾನೆ ಹೇಳು. ಓಕೆ ಓಕೆ. ಗೊತ್ತಾ, ನಮ್ಮ ಊಟಕ್ಕೆ ಶಾವ್ಗೆ ಮತ್ತು ಸ್ವೀಟ್. ಈಗಿನ ಊಟಕ್ಕೆ ನನಗೇನು ಇಲ್ಲ, ಅನ್ನ ತುಪ್ಪ ಅಷ್ಟೇ. ಸ್ವಲ್ಪ ದಿನ ಬರೀ ಅನ್ನ ತುಪ್ಪ. ಇವತ್ತಾದರೂ ಅನ್ನ ಕೊಟ್ಟು ನನಗೆ ಡೈಲಿ ಉಪ್ಪಿಟ್ಟು ಶಾವ್ಗೆ ಉಪ್ಪಿಟ್ಟು ಬೇಕಾ? ಇನ್ನು 2 months ಅಷ್ಟೇ, ಆಮೇಲೆ ತಿನ್ಬೋದಲ್ಲ ಎಲ್ಲ. ಆಮೇಲೆ ಕೊಡಲ್ಲ ನಮ್ಮ ಅಜ್ಜಿ ಏನೂ ಕೊಡಲ್ಲ. ನಮ್ಮ ಮಮ್ಮಿಗೆ ಸ್ವಲ್ಪ ಆದರೂ ಕೊಡ್ಬೋದು. 3 ತಿಂಗಳವರೆಗೂ ಏನು ತಿನ್ನಂಗಿಲ್ಲ. ಎದ್ ನನ್ನ ಮಮ್ಮಿ ತೂಗು. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಪ್ರೀತಿನ ನನ್ನ ವಿಡಿಯೋಗೆ ತೋರಿಸ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಹಾಗೆ ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.